ಈಗ ಶನಿವಾರ ಭಾನುವಾರ ಸುದೀಪ್ ಸರ್ ಬರ್ತಿದ್ರು, ಪಂಚಾಯತ್ಗೆ ಮಾಡಿ ಯಾರು ತಪ್ಪು ಯಾರ್ದು ಸರಿ ಅದನ್ನ ತಿದ್ದಿ ಹೋಗ್ತಾ ಇದ್ರು. ಈಗ ಶನಿವಾರ ಭಾನುವಾರ ಬಂತು ಅಂದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು? ಯಾರಿಗ್ ಕ್ಲಾಸ್ ಇದೆ ಈ ವಾರ ಇಂತವ್ರಿಗಿದೆ ಅಂತ ಅನಿಸ್ತಿತ್ತ? ಆತಿತ್ ಮತ್ತೆ ಎಲ್ಲರಿಗೆ ನಮಗ್ ಬೈತಾರ ನಿಮಗ್ ಬೈತಾರ ಅನ್ನೋರು ಮಾತಾಡ್ಕೊತಿದ್ರು. ನಾವ್ ಏನು ಇದನ್ನೇ ಮಾಡಲ್ಲ, ನಾವ್ ಯಾಕೆ ಭಯಪಡ ಇದ್ದಿದ್ದೆ ಹೇಳ್ತಿದ್ದೆವು. ನನಗ್ ಬೈತಾರ ನಿನಗ್ ಬೈತಾರ ಯಾಕೆ ಬೈತಾರ ಮತ್ತೆ ಗೊತ್ತಿರ್ತಿತ್, ಮತ್ತೆ ಮಾಡ್ದವ್ರಿಗೆ ಮಾಡಿದ್ ಗೊತ್ತಿರಲ್ಲ. ಹೇಳ್ಕೊತಿದ್ಲ ಒಂದ್ ಮನ್ಸಲ್ಲೇ ಇಟ್ಕೊಂತಿದ್ರು. ಮತ್ತಂತ ದೊಡ್ಡವ್ರು ಬಂದ್ ಮಾತಾಡಕ್ ಮತ್ತ ಚರ್ ಭಯ ಇರೋದಲ್ಲ ಎಲ್ಲರಿಗೆ ನಮ್ ಹಿಡ್ಕೊಂಡ. ತೋತಾರ ಇವತ್ತು ಕಲಾಶಿಗೆ ಯಾರಿಗೆ ತೋತಾರ ಅಂತಿದ್ದೆವು. ಮಾತಾಡ್ಲಾರ್ದವ್ರಿಗೆ ತಗೊಳೋರು, ಮಾತಾಡ್ದವ್ರಿಗೆ ತಗೊಳಾರ. ಎಲ್ಲ ಬುದ್ಧಿ ಮಾತು ಹೇಳೋರು. ಕಲಾಸಿಗೆ ಅಂದ್ರೆ ಅವ್ರೇನ್ ಬೈತಿದ್ದಿಲ್ಲ ಅಂತಿದ್ದಿಲ್ಲ. ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ, ಸುಲೋ ಹೊಂಟದ, ಹೊರಗಡೆ ಹಿಂಗ್ ನಡೀತದ ಹಂಗ್ ನಡೀತದ, ಚೆನ್ನಾಗಿ ಇದು ಮಾಡ್ರಿ, ಚೆನ್ನಾಗಿ ಆಟ ಆಡ್ರಿ ಅಂತ ಹೇಳಾರ ಅವ್ರು. ಈಗ ಬಿಗ್ ಬಾಸ್ ನಲ್ಲಿ ನೀವು ನಾಮಿನೇಟ್ ಆದ್ಮೇಲೆ ಈ ವಾರ ನಾನು ಹೋಗ್ಬಿಡ್ತೀನಿ ಆಚೆ ಅಂತ ಏನಾರು ಯಾವತ್ತಾರು ಅನ್ಸಿತ್ತಾ? ಅಂದ್ರೆ ಮೊನ್ನೆ ವಾಪಸ್ ಆಚೆ ಬರೋದ್ಕಿಂತ ಮುಂಚೆ ಹಿಂದಿನ ದಿನ ಏನಾದ್ರು ಅನ್ಸಿತ್ತ ಯಾವತ್ತಾರು ಹೊರಗೆ ಹೋಗ್ತೀನೇನೋ ಇವತ್ತು ಅಂತ? ನನಗೆ ಅವತ್ತು ಹೋಗೋದಿನೇ ಅನಿಸಿಲ್ಲ ರೀ ಹೊರಗೆ ಹೋಗ್ತೀನಿ ಅಂತ. ಅದು ಯಾವಾಗ ನಾವ್ ಇಬ್ರೇ ಉಳ್ಕೊಂಡೇವಲ್ಲ ಮಾಳು ನಾನು, ಅವಾಗ್ಲಿಂದ ನನಗೆ ಸ್ಟಾರ್ಟ್ ಆಯ್ತು. ಇಲ್ಲ ನಾನೇ ಅನ್ಕೊಂಡೆ ನಾನು. ನಾನೇ ಹೋಗ್ತೀನಿ ಇವತ್ತಂತ ಅನ್ಕೊಂಡೆ ನಾನು. ಅವ ಸ್ವಲ್ಪ ಹಾಡು ಪಾಡು ಹಾಡ್ತಿದ್ನಲ್ಲ, ಅದಕ್ಕ ಮತ್ತೆ ಹಂಗ ಅನ್ಕೊಂಡೆ ನಾನೇ ಹೋಗ್ತೀನಿ ಅಂತ. ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವ್ ಇದ್ದಿದ್ರೆ, ಈಗ ಮಾಳುನು ಉತ್ತರ ಕರ್ನಾಟಕದ ಹುಡ್ಗನೆ, ಅವ್ರು ಹಾಡು ಗಿಡು ಆಡ್ಕೊಂಡಿದ್ರು, ನೀವು ಬೇರೆ ಏನಾದ್ರು ತೋರ್ಸ್ಬೋದಿತ್ತ ಟ್ಯಾಲೆಂಟ್ ನಿಮ್ದು? ನಾವು ತೋರ್ಸಿದ್ರೆ ನಮ್ ಕೈಲಿ ಏಟ್ ಆಟ ಮಾಡ್ದೇವಲ್ಲ. ಮಾಡ್ದೇವು, ನಾವು ಆಟ ಆಡ್ದೇವು, ಅವ್ರಗಳು ಮಾತಾಡ್ದೇವು. ಆದ್ರೆ ಅವ್ರಂಗ್ ಚಾಲಕ ನಮ್ಗೆ ಹೆಂಗ್ ಬರ್ತದ ನಮ್ ಹೌದಿಲ್ಲ. ಅವ್ರು ಸ್ವಲ್ಪ ಓದ್ದೇವ್ರು, ನಾವು ಓದ್ಲಾರ್ದವ್ರು, ಹಿಂಗಾಗಿ ಸ್ವಲ್ಪ ನಮ್ದು ಸುಲಭ ಆಯ್ತು. ಅದ್ರಾಗ ನಮ್ಗನ ಎಲ್ಲ ಓಟ್ ಬೀಳ್ತಿದ್ವಲ್ಲ, ಯಾರ ಒಂದು ಇದು ಮಾಡಿದ್ರಂತ, ಮಲ್ಲಮ್ಮ ಹೊರಗ್ ಬಂದಾಳ ಅಂತಂದ್ರ. ಅದ್ರಲಿಂದ ಏನ್ ಸ್ವಲ್ಪ ಓಟ್ ನನ್ ಕಡಿಮೆ ಆದ ಅಂತ ಈಗ ಅನಿಸ್ತದ ನನಗ. ಅದು ಸುಳ್ಳೆ ಸುದ್ದಿ ಮಾಡ್ಯಾರ, ಯಾರು ಮಾಡ್ಯಾಕ್ಯಾರ. ಅಂದ್ರೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ ಸುಳ್ಳು ಸುದ್ದಿ ಹಬ್ಬಿದಕ್ಕೆ ನಿಮ್ಗೆ ಓಟ್ ಕಡಿಮೆ ಆಯ್ತಂತ. ಮತ್ತ ಹಂಗೆ ನನ್ ಮನಸ್ಸಿಗೆ ಅನಿಸ್ತದ ಈಗ. ಅದು ಯಾರು ಹೇಳ್ಯಾರ ಬಂದ್ರನ ಹೇಳ್ಬೇಕಿಲ್ಲ, ಬರ್ಲದ ಈ ತರ ಮಾಡೋದು ತಪ್ಪು ಅನಿಸ್ತದ ನನಗೆ. ಇಲ್ಲ ಹೌದು, ಅಂದ್ರೆ 1-2 ದಿನದ ಹಿಂದೆ ಮಲ್ಲಮ್ಮ ಅವರ ಫ್ಯಾಮಿಲಿ ಮೊದಲ ಫ್ಯಾಮಿಲಿ ಏನೋ ಇಶ್ಯೂ ಇದೆ, ಎಮರ್ಜೆನ್ಸಿ, ಹಂಗಾಗಿ ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಬಂದಿತ್ತು. ಅದು ನಮ್ಗ ಗೊತ್ತಿಲ್ಲ, ಅವ್ರಿಗೆ ಹೆಂಗ್ ಗೊತ್ತಿರ್ತಾರಿ. ಇದು ಸುಳ್ಳು ಸುದ್ದಿನೇ ಅಲ್ಲ, ಇದು ಸುಳ್ಳು ಸುದ್ದಿನೇ. ಹಂಗೆಲ್ಲಾದ್ರೂ ನಮ್ಮ ಮೇಡಮ್ ಅವ್ರು ಹೇಳ್ತಿದ್ದಿಲ್ಲ, ನಮ್ಗ ಹೇಳ್ತಿದ್ರು. ಮತ್ತೆ ಇದು ನಮಗ್ ಸುಳ್ಳು ಸುದ್ದಿ ಮಾಡಿದ್ರು. ಸುಳ್ಳು ಸುದ್ದಿಯಿಂದ ನಿಮಗೆ ಒಂದು ಬೇಸರ ಇದು. ಈಗ ಈ ತರ ನಿಮ್ಮೊಬ್ರಿಗೆ ಅಲ್ಲ, ಇವಾಗ ನೀವು ಸೆಲೆಬ್ರಿಟಿ ಆಗ್ಬಿಟ್ಟಿದೀರ ಮಲ್ಲಮ್ಮ. ಈಗ ಎಷ್ಟೋ ಸೆಲೆಬ್ರಿಟಿಗಳಿಗೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಎಲ್ಲ ಹಬ್ಬಿಸ್ಬಿಡ್ತಾರೆ. ನಿಮಗೆ ನೋಡಿ ಬಿಗ್ ಬಾಸ್ ಮನೆಯಿಂದಾನೇ ಹೊರಗೆ ಬರಂಗಾಗೋಯ್ತು. ಈ ತರ ಸುಳ್ಳು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಸೋರಿಗೆ ನೀವೇನ್ ಹೇಳ್ತೀರಾ? ಹಂಗೆಲ್ಲ ಮಾಡಬಾರ್ದು, ಇದ್ದಿದ್ದು ಹೇಳ್ಬೇಕು. ನಿಮ್ಗೆ ಎಷ್ಟು ಲಾಸ್ ಆಗಿದೆ? ಲಾಸ್ ಆಯ್ತಿಲ್ಲ, ಇನ್ನೊಂದು 2 ವಾರ ಇರ್ತೇವಿಲ್ಲ ನಾವು. ಎಷ್ಟು ಪೇಮೆಂಟ್ ಲಾಸ್ ಆಯ್ತು ಹೇಳಿ? ಎಷ್ಟು ಪೇಮೆಂಟ್ ಲಾಸ್ ಆಯ್ತು ನೋಡ್ರಿ, ನೀವೇ ನೋಡಿ. ಹಂಗೆ ಹೇಳ್ಬಾರ್ದ್ರಿ ಪೇಮೆಂಟ್ ಬಗ್ಗೆ ನಮ್ಗೆಲ್ಲ ಗೊತ್ತಿಲ್ಲ. ಅದು ಬಿಗ್ ಬಾಸ್ ಮನಿ ಮಿಸ್ ಮಾಡ್ಕೊಂಡೇವು. ಪೇಮೆಂಟ್ ಕೊಡಂದ್ರೆ ಕೊಡ್ತಾರ ಬಿಗ್ ಬಾಸ್ ನನಗಿನ ಕಡಿಮೆ ಆಗ್ಯದ. ನಾ 5 ವರ್ಷಕ್ಕೆ ಹೋಗಿನಿ, ನನಗಿನ ಇಷ್ಟು ಪೇಮೆಂಟ್ ಬೇಕಂದ್ರೆ ಕೊಡ್ತಾರ ಅವ್ರು. ಇಷ್ಟು ನಮ್ಗೆ ಬೇಕು, ನಮ್ಗೆ 5 ವಾರಕ್ಕೆ ಹೊರಗೆ ಕಳ್ಸಿದ್ರಿ, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಕೇಳ್ತೀನಿ. ಅಲ್ಲ ಅವಾಗೇನೋ ರೂಮ್ ಇತ್ತು ಹೋಗಿ ಕೇಳ್ಕೊಂತಿದ್ರಿ, ಇವಾಗ ಏನ್ ಕೇಳ್ತೀರಾ ಬಿಗ್ ಬಾಸ್? ಈಗ ಅದೇ ರೂಮಿಗೆ ಹೋಗ್ತೀನಿ. ಹೆಂಗೆ? ಎಲ್ಲದ ಹುಡ್ಕೊಂಡು ಹೋಗ್ಬೇಕು. ಅಂದ್ರೆ ಈಗ ನೀವ್ ಇಲ್ಲೇ ಹೋಗಿ ರೂಮ್ಗೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ? ಹಂಗ್ ಮಾಡ್ಬೇಕು ಬಿಗ್ ಬಾಸ್.